ಆಮೇಲೆ KPC ಅಧ್ಯಕ್ಷ ಬಂದಿರ್ತಾರೆ, ಅವರಿಗೂ ಕೂಗ್ರಿ ಅಂತ ಹೇಳ್ತಾರೆ. ಈಗ ಕೂಗಿದಾರು 20-30 ಜನ ಓಟ್ ಡಿಫ್ರೆನ್ಸು ಮತದಾರರು ಓಟ್ ಹಾಕ್ಬೇಕಂತ ತೀರ್ಮಾನ ಮಾಡ್ಕೊಂಬಿಡ್ತಾರಲ್ಲ, ಯಾಕೆ ಕೂಗಿದ್ದು ಕೇಳಲ್ಲ ಏನಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಓಟ್ ಹಾಕಿ ಗೆಲ್ಲಿಸ್ತಾರೆ. ಓಲಿ ಸಮರ್ಥ ಅವ್ರು ಗೆದ್ದರೆ ಎಷ್ಟು ಅಂತರದಿಂದ ಗೆಲ್ತಾರೆ ಸರ್ ಈ ಸಲ? ಈಗ ನಾವು ನಮ್ಮ ನಿರೀಕ್ಷೆ ಏನಾಗಿತ್ತಪ್ಪ ಅಂದರೆ, ಹೋದ ಸತಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಾಗ 5,000 ಚಿಲ್ಲರ ಓಟ್ ಅಂತರದಾಗ 10 ಜನ ಓಟು ಜಾಸ್ತಿ ಆಗಿತ್ತು. 33 ಹಳ್ಳಿ, ಈ ಕಡೆ ನಿಮ್ಮ ಗ್ರಾಮ ಪಂಚಾಯತಿ ಇಲ್ಲ, 7 ಗ್ರಾಮ ಪಂಚಾಯತಿ 36,000 ಓಟ್ನಾಗ ಅವ್ರಿಗೂ ನಾವು 5,800 ಚಿಲ್ಲರನ ಓಟು ಲೀಡ್ನಾಗ ಕಳಿಸಿದ್ವಿ. ಅದಕ್ಕಿಂತ ಜಾಸ್ತಿ ಓಟ್ ಲೀಡ್ನಾಗ ಕಳಿಸ್ತಾವಂತ ನಮಗೆ ಭರವಸೆ ಐತಿ. ಒಟ್ಟು 27,000 ಅಂತರದಲ್ಲಿ ಗೆದ್ದಿದ್ದು ದಾವಣಗೆರೆ ದಕ್ಷಿಣ. 27,000 ಇಡೀ ಕ್ಷೇತ್ರ ಸೇರಿ. ನಮ್ಮ ಗ್ರಾಮಾಂತರ ಹೇಳ್ತಿದ್ದೇನೆ, 36,000 ನಮ್ಮ ಗ್ರಾಮಾಂತರ ಇದ್ರಾಗ ಅದಾವೆ. 5,000 ಚಿಲ್ಲರ ಹೆಚ್ಚಿನ ಮತದಾಗ ಕಳಿಸಿದ್ವಿ. ಅದಕ್ಕಿಂತ ಜಾಸ್ತಿ ಓಟ್ ಅಂತದಾಗ ನಾವು ಗೆಲ್ಲಿಸ್ತೇವೆ ಈ ಸತಿ. BJP ಅವ್ರ ಪ್ರಚಾರ, BJP ಅವ್ರದ್ದು ಏನು ವರ್ಕೌಟ್ ಆಗಲ್ಲ ಅಂತೀರಿ? ನಾವು ಅವ್ರದ್ದು ವರ್ಕೌಟ್ ಆಗಲ್ಲ, ನಮ್ದು ವರ್ಕೌಟ್ ಆಗಲ್ಲ ಅಂತ ಅದನ್ನೇನು ಪ್ರಶ್ನೆ ಮಾಡಬೇಡ್ರಿ. ಈಗ ಅವ್ರು ಮಾಡ್ತಾರೆ, ನಮ್ಮದು ನಾವು ಮಾಡ್ತೇವೆ. ಅವ್ರು ಮಾಡ್ತಾರೆ, ನಮ್ಮದು ನಾವು ಮಾಡ್ತೇವೆ. ಓಟ್ ಹಾಕೋ ಜನ ನಮ್ಮ ಜನ ಇದ್ದೇ ಐತೆ, ಓಟ್ ಹಾಕೋ ಜನ ನಮ್ಮ ಜನ ಇದ್ದೇ ಐತೆ, ಅಷ್ಟಂತೂ ಗ್ಯಾರಂಟಿ.